ಅರಕ್ಕಿಲ್ ಮಾಡಿಸಿರೋ ಪೇಂಟಿಂಗ್ ಇದು. RXಗೆ ಎಲ್ಲ ಫೇಮಸ್ ಪೇಂಟರ್ ಅವರು. RXಗೆ ಸ್ಟ್ಯಾಂಡರ್ಡ್ ಸೈಜಲ್ಲಿ ಬೋರ್ ನಡೀತಾ ಇದೆ. E1 ಬೋರು, 4 ಸ್ಪೀಡ್ ಕಾರ್ಬೋರೇಟರು, ಸೇಮ್ ಒರಿಜಿನಲ್ ಪೇಂಟ್ ಏನಿತ್ತು ಅದೇ ಮಾಡಿಸಿದ್ದಾರೆ. ಕ್ರೋಮು ಗೀಮು ಎಲ್ಲ ಸೇಮ್ ಸ್ಟಾಕ್ ಕಂಡೀಷನಲ್ಲಿ ಏನೇನಿತ್ತು ಅದು. 2001 ಮಾಡಲು. ಕಲರ್ ನಾಟ್ ಅಪ್ಲಿಕಬಲ್ಲು. YEIS ಅಂದರೆ ಯಮಹಾ ಎನರ್ಜಿ ಇಂಡಕ್ಷನ್ ಸಿಸ್ಟಮು. ಬ್ಲ್ಯಾಕ್ ಕಲರ್ ಯಮಹಾ RX 135. ಕರೆಕ್ಟಾಗಿ ಹೇಳ್ಬೇಕು ಅಂದರೆ 132cc ಮಿಕುನಿ ಕಾರ್ಬೋರೇಟರ್ ಇದೆ ಇದರಲ್ಲಿ. ಮೈಲೇಜಿಗೆ ಟ್ಯೂನಿಂಗ್ ಆಗಿದೆ ಗಾಡಿ. ಸೊ ಬ್ಯಾಕ್ ಸೈಡು 16 ಇಂಚ್ ವೀಲ್ ಸೆಟಪ್ ಇರೋದ್ರಿಂದ ಟಾಪ್ ಸ್ಪೀಡ್ ಅಷ್ಟೊಂದು ಸಿಗೋಲ್ಲ. ಬಟ್ ಪಿಕಪ್ ಚೆನ್ನಾಗಿರುತ್ತೆ, ಲುಕ್ ಸಖತ್ತಾಗಿರ್ತೈತೆ. ಬಟ್ ಟಾಪ್ ಸ್ಪೀಡು ಸಿಗೋಲ್ಲ, ಮೈಲೇಜ್ ಅಂತೂ ಹೆವಿ ಡೌನ್ ಆಗ್ತೈತೆ. ಸೈಲೆನ್ಸರು ಇನ್ಬಿಲ್ಡ್ ಸೈಲೆನ್ಸರ್ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಡೌನ್ ಆಗ್ತೈತೆ. ಬಿಟ್ಟರೆ ಮೀಟರು 135 4 ಸ್ಪೀಡ್ ಮೀಟರು, ಬಟ್ ಒರಿಜಿನಲ್ ಮೀಟ್ರ್ ಅಲ್ಲ ಇದು. ಒರಿಜಿನಲ್ ಮೀಟ್ರಿಗೆ ಇಲ್ಲಿ ಪ್ರಿಕಾಲ್ ಅಂತ ಬಂದಿರುತ್ತೆ. ಮೀಟರ್ ಒರಿಜಿನಲ್ ಮೀಟ್ರ್ ಅಲ್ಲ ಅದು. ಅದು ಬಿಟ್ಟು ಮಿಕ್ಕಿದೆಲ್ಲ ಒರಿಜಿನಲ್ ಇದೆ ಪಾರ್ಟ್ಸು. ಏನು ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಏನಂತ ಅಂಥದ್ದಿಲ್ಲ, ಎಲ್ಲ ಒರಿಜಿನಲ್ ಪಾರ್ಟ್ಸೇ ಇದೆ. ಸೌಂಡ್ ಕೇಳಿಸ್ಕೊಳ್ಳೋಣ ಅನ್ಸುತ್ತೆ. ಹಾಂ, ಪೆಟ್ರೋಲ್ ಆನ್. ಸ್ಟ್ರೋಕ್ ಆಗಿರೋದ್ರಿಂದ ವೈಬ್ರೇಷನ್ ಇದ್ದೇ ಇರ್ತದೆ. ಸ್ವಲ್ಪ ಹಳೆ ಗಾಡಿ ಬೇರೆ. ಇನ್ನೊಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಆಯಿಲ್ ಪಂಪ್ ರನ್ನಿಂಗಲ್ಲಿ ಐತೆ. ಆಯಿಲ್ ಪಂಪು. ಸೊ ಆಯಿಲ್ ಪಂಪು ವರ್ಕಿಂಗಲ್ಲಿದೆ. ಇದು ನೀವು ಥ್ರಾಟಲ್ ಎಷ್ಟು ರೈಸ್ ಮಾಡ್ತೀರೋ ಆ ಥರ ಆಯಿಲ್ನ ತೊಗೊಳತ್ತಿದ್ದು. ಇದು ಮೋಸ್ಟ್ ಆಫ್ ದ ಮೆಕ್ಯಾನಿಕ್ಸ್ ಸಜೆಸ್ಟ್ ಮಾಡಲ್ಲ ಇದನ್ನು. ಬಟ್ ಸ್ಟಾಕಲ್ಲಿ ಇರಲಿ ಅಂತ ಮೇಂಟೈನ್ ಮಾಡ್ತಿದ್ದಾರೆ. ಟ್ಯಾಂಕಲ್ಲೂ ಪ್ರೀಮಿಕ್ಸಿಂಗ್ ಆಗಿರುತ್ತೆ, ಆಯಿಲ್ ಪಂಪು ಇರುತ್ತೆ. ಅದು ನೋಡ್ಕೊಂಡು ಹಾಕ್ಕೊಬೇಕು. ಅದು ಬಿಟ್ಟರೆ 4 ಸ್ಪೀಡ್ ಬೋರು, 4TL 00132 CM3. ಇದು 4 ಸ್ಪೀಡ್ ಬೋರ್, ಒರಿಜಿನಲ್ ಬೋರ್ ಇದು. ಹೆಡ್ಡು ಎಲ್ಲ 135 ಒಂದು ಒರಿಜಿನಲ್ ಬೋರ್ ಹೆಡ್ಡೇ ಇದೆ. ಸೈಜ್ ಬಂದು ಸ್ಟ್ಯಾಂಡರ್ಡ್ ಸೈಜಲ್ಲಿದೆ ಅಟ್ ಪ್ರೆಸೆಂಟ್ ಇವಾಗ. ಸೊ ಒಂದು ರೌಂಡ್ ಹೋಗಿ ಬರೋಣ. ಪೆಟ್ರೋಲ್ ಆನ್, ಕಿಕ್ಕರ್ ಔಟ್. ಇದು ಚೆನ್ನಾಗಿದೆ, ಬಟ್ ಸ್ಟಾಕ್ ಸೈಲೆನ್ಸರ್ನ ಇನ್ಬಿಲ್ಡ್ ಮಾಡಿಸಿರೋದು ಇದು. ಸ್ಟಾಕ್ ಸೈಲೆನ್ಸರ್ಗೆ ಲಾಂಗ್ ಇನ್ಬಿಲ್ಡ್ ಮಾಡಿಸಿರೋದು ಇದು. ಸೊ ಸೌಂಡ್ ಚೆನ್ನಾಗಿ ಬರುತ್ತೆ. ಈಗೇನು ಇಟ್ಸ್ ಲೀಗಲ್ ಅಷ್ಟೇ. ಅದು ಬಿಟ್ಟರೆ ಈ ಗಾಡೀಲಿ ಕಂಪ್ಲೀಟ್ ಗಾಡಿ ಸ್ಟಾಕಲ್ಲಿದೆ. ಏನು ಮಾಡಿಸೋಂತಾಗಿಲ್ಲ. ಕಂಪ್ಲೀಟ್ ಗಾಡಿ ಸ್ಟಾಕು ಕಂಪ್ನಿಯಿಂದ ಹೆಂಗೆ ಬಂದಿದ್ದು ಹಂಗೆ ಇದೆ. ಸ್ಟ್ಯಾಂಡರ್ಡ್ ಸೈಜ್ ಬೋರ್ ನಡೀತಾ ಇದೆ. E1 ಬೋರು, 4 ಸ್ಪೀಡ್ ಕಾರ್ಬೋರೇಟರ್, ಮಿಕ್ಯುನಿ ಕಾರ್ಬೋರೇಟರು. ಮೀಟರ್ ಕರೆಕ್ಟಾಗಿ ಓಡ್ತಿಲ್ಲ. ಒರಿಜಿನಲ್ ಮೀಟ್ರ್ ಬೇರೆ ಅಲ್ಲ ಅದು. ಸೊ ಕರೆಕ್ಟಾಗಿ ತೋರಿಸಲ್ಲ ಮೀಟರ್ ಎಷ್ಟು ಕಿಲೋಮೀಟರ್ ಕರೆಕ್ಟಾಗಿ. ಆ ಮೀಟರು ಸೈಲೆನ್ಸರ್ ಬಿಟ್ಟರೆ ಗಾಡಿ ಫುಲ್ ಸ್ಟಾಕಲ್ಲಿದೆ. ಮೈಲೇಜು ಅಂತ ಬಂದರೆ ಈ 16 ಇಂಚ್ ವೀಲ್ ಸೆಟಪ್ಗೆ ಮತ್ತು ಸ್ಟಾಕ್ ಈ ಸೈಲೆನ್ಸರ್ಗೆ ಎಲ್ಲ ತೆಗೆದ್ರೆ ಒಂದು 29-30 ಅರೌಂಡ್ 30 ಕೊಡ್ಬೋದು, ಅಷ್ಟೇ ಕೊಡೋದು ಲೋಕಲಲ್ಲಿ. ಹೈವೇಗೆ ತೊಗೊಂಡೋಯ್ತು ಅಂತ ಹೇಳಿದ್ರೆ ಒಂದು 35 ಮ್ಯಾಕ್ಸಿಮಮ್ ಅಷ್ಟೇ ಕೊಡೋದು ಈ ಸೈಲೆನ್ಸರು. ಪ್ಲಸ್ 16 ಇಂಚ್ ವೀಲ್ ಸೆಟಪ್ಪು. ಸೊ 16 ಇಂಚ್ ವೀಲ್ ಸೆಟಪ್ಪಲ್ಲಿ ತುಂಬ ಪೆಟ್ರೋಲ್ ಲಾಸ್ ಆಗಿಬಿಡುತ್ತೆ. 18 ಇಂಚ್ ವೀಲ್ ಸೆಟಪ್ ಆಗಿದ್ರೆ ಅರೌಂಡ್ 35 ಬರ್ತಿತ್ತು ಹೈವೇಲಿ. 35-38 ಬರುತ್ತೆ.
ಬಟ್ 16 ಇಂಚ್ ವೀಲ್ ಸೆಟಪ್ ಅಂದರೆ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಬಟ್ ಲುಕ್ಸು ಪಿಕಪ್ಪು ಸಖತ್ತಾಗಿರುತ್ತೆ 16 ಇಂಚ್ ವೀಲ್ ಸೆಟಪ್ಪಲ್ಲಿ.